ನಮಸ್ತೆ ಸ್ನೇಹಿತರೆ, ಇಂದಿನ ವಿಷಯ ಏನಪ್ಪ ಅಂದರೆ ಸ್ಯಾಟ್ಸ್ನಲ್ಲಿ ವಿದ್ಯಾರ್ಥಿಗಳ ಒಂದು ಡಾಟಾವನ್ನು ಹೇಗೆ ಅಪ್ಡೇಟ್ ಮಾಡೋದು ಅಂತ. ನೋಡಿ, ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಗೂಗಲ್ ಆಗಲಿ ಕ್ರೋಮ್ ಆಗಲಿ ಬ್ರೌಸರ್ಗೆ ಓಪನ್ ಮಾಡಿ SATS ಅಂತ ಟೈಪ್ ಮಾಡಿ. ಅಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಟಚ್ ಮಾಡಿ ಮತ್ತು ಲಾಗಿನ್ ಆಗಿ. ಲಾಗಿನ್ ಆದಾಗ ನಿಮ್ಮದೇ ಶಾಲೆ ಆದಂತಹ ಒಂದು ಯೂಸರ್ ID ಪಾಸ್ವರ್ಡ್ ಇರುತ್ತೆ. ಅದನ್ನು ಹಾಕಿ ಕ್ಯಾಪ್ಚಾ ಹಾಕಿ ನಿಮ್ಮ ಒಂದು ಸ್ಯಾಟ್ಸ್ ಓಪನ್ ಆಗುತ್ತೆ. ನಿಮ್ಮ ಶಾಲೆಯ ಸ್ಯಾಟ್ಸ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲಪ್ಪ ಸ್ಟೂಡೆಂಟ್ಸ್ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಎಲ್ಲಿರುತ್ತದೆ ಅಂದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ತಗೋಬೇಕು. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇಲ್ಲೈತೆ ನೋಡಿ. ಇದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ಗೆ ಹೋಗಬೇಕು. ಅಡ್ಮಿಷನ್ ಡೀಟೇಲ್ಸ್ಗೆ ಹೋದ್ಮೇಲೆ ಇಲ್ಲಿದೆ ನೋಡಿ, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಮತ್ತೆ ಹೊಸದಾಗಿ ಇನ್ನೊಂದು ಓಪನ್ ಆಗುತ್ತೆ. ಇಲ್ಲಿ ನಾವೇನು ಮಾಡಬೇಕು, ಕ್ಲಾಸ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಯಾವ ಸ್ಟ್ಯಾಂಡರ್ಡ್ ಅಂದರೆ ಆ ಸ್ಟ್ಯಾಂಡರ್ಡ್ ತಗೋಬೇಕು. ನೀವು ಅಪ್ಡೇಟ್ ಮಾಡಬೇಕಾದಂಥ ಸ್ಟ್ಯಾಂಡರ್ಡು. ಮತ್ತು ಇಲ್ಲಿ ಅಕಾಡೆಮಿಕ್ ಇಯರು ಕರೆಕ್ಟಾಗಿ ನೋಡಿ ತಗೊಳ್ಳಿ, 2024-25. ಸರ್ಚ್ ಮಾಡಿದಾಗ ನಿಮಗೆ ಸ್ಟೂಡೆಂಟ್ಸ್ ಲೀಸ್ಟ್ ಬರುತ್ತೆ. ಈ ಸ್ಟೂಡೆಂಟ್ಸ್ ಲೀಸ್ಟ್ ಬಂದಾಗ ಇಲ್ಲಿ ನೀವು ಎಲ್ಲಿ ಮಗುನ ಡೀಟೇಲ್ಸ್ ಓಪನ್ ಮಾಡಬೇಕಂದ್ರೆ ಇಲ್ಲಿ ಎನ್ರೋಲ್ಮೆಂಟ್ ನಂಬರ್, ಸ್ಯಾಟ್ಸ್ ನಂಬರ್ ಇರ್ತದಲ್ಲ ಬ್ಲೂ ಕಲರಲ್ಲಿ, ಅದ್ರ ಮೇಲೆ ಟಚ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ. ಇವು ಓಪನ್ ಆದಾಗ ಇಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ಅಪ್ಡೇಟನ್ನು ಮಾಡ್ಕೋಬಹುದು. ಈ ರೀತಿ ನೀವು ಮಕ್ಕಳ ಒಂದು ಅಪ್ಡೇಟನ್ನು ಮಾಡ್ಕೋಬಹುದು. ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಕಾಣುತ್ತೆ. ಎಲ್ಲ ಅಪ್ಡೇಟ್ ಮಾಡಿದ್ಮೇಲೆ ಅಪ್ಡೇಟ್ ಅಂತ ಈ ಥರ ಮಾಡಿದ್ರೆ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.